ಕೊಡು ಒಂದ್ ನಿಮಿಷ. ಹಾ ರೀ, ಹಲೋ ಸರ್ ಕೇಳ್ಸತ್ರಿ? ಹಾ ಹೇಳ್ರಿ ಸರ್, ಹೇಳ್ರಿ. ಏನಿಲ್ಲ ಸರ್, ಅದೇ ಎಲ್ಲಾರು ಸೇರಿದ್ವಿ. ಹಾ ಎಲ್ಲಾ ಸೇರಿದ್ವಿ, ನೀವು ಮೊನ್ನೆ ಮಾತಾಡ್ದಂಗೆ ಅಂದ್ವಿ ಎಲ್ಲರಿಗೂ. ಹಾ ಹಿಂಗೆಲ್ಲಾ ಸೇರಿ ಒಂದೂವರೆ ಲಕ್ಷ ರೂಪಾಯಿ ತನಕ ಆಗುತ್ತೆ ಮಾಡ್ರಪ್ಪ ಅಂತ ಎಲ್ಲರಿಗೊಂದು ಪ್ರಸ್ತಾವನೆ ಇಟ್ವಿ. ಅವ್ರು ಎಲ್ಲಾ ಶಾಲೆಯವ್ರು ವಜ್ಜೆ ಆಗತ್ತಪ್ಪ ಈಗ ಅಷ್ಟೆಷ್ಟು ಎಲ್ಲಾರ್ಗು ಕೊಡೋದು ವಜ್ಜೆ ಆಗತ್ತೆ. ಈ ತಾನೇ ಕೋವಿಡ್ ಮುಗಿಸಿ ಆರಾಮ್ ನಡೆದೈತೆ ಸ್ವಲ್ಪ ಶಾಲೆಗಳು. ಇಷ್ಟು ದೊಡ್ಡ ಡೊನೇಷನ್ ಯಾಕೆ ತಗೋತಾರತ್ರಿ? ವಜ್ಜೆ ಆಗಿದ್ರೆ ಡೊನೇಷನ್ ಯಾಕೆ ತಗೋತಾರತ್ರಿ? ಅದು ಗೌರ್ಮೆಂಟ್ ಫೀಸ್ ಎಟ್ಟೆ ತಗೋತ ಹೇಳ್ರಲ್ಲ. ಅದು ವಜ್ಜೆ ಆಗ ನನ್ ಮಕ್ಳು ಹೋಲ್ ಬಿಡ್ರಿ ಸರ್, ಹೋಲ್ ಬಿಡ್ರಿ ಬೇಡ. ನಾ ಆಕ್ಚುಲಿ ಹೆಂಗ್ ಗೊತ್ತೇನ್ರಿ, ಫ್ರೆಂಡ್ಶಿಪ್ ಮಾಡ್ತೇವಲ್ಲ ನಾವು ಹುಸುಳಿ ಮಕ್ಳು. ಹೋಲ್ ಬಿಡ್ರಿ, ನಾವ್ ಫ್ರೆಂಡ್ಶಿಪ್ ಮಾಡಿ ಮಾತಾಡ್ತೇವಲ್ಲ ನಾವೇ ಹುಸುಳಿ ಅಂದೆ. ನಾ ಆಕ್ಚುಲಿ ಹಂಗ ಯಾರಿಗೂ ಕಾಂಪ್ರಮೈಸ್ ಮಾಡಿ ಮಾತಾಡಂಗಿಲ್ಲ. ಎಲ್ಲಾರು ಅಂದಿರಲ್ಲ ಹೋಲ್ ಬಿಡ್ರಿ ಸರ್, ಒಂದ್ ಆಯ್ತು ಎಲ್ಲಾರು ಇದು ಮಾಡೋಣ. ಬ್ಯಾಡ್ ಬಿಡ್ರಿ, ಹೋಗಲಕ್ಕ. ಡೊನೇಷನ್ ಏನ್ ತಗೋತಾರ? ಹುಡುಗರ್ದು ಫೀಸ್ GST ಎಷ್ಟದ್ ಕಟ್ಟತ್ ಹೇಳ್ರಿ, ನಾಳೆ DDP ಕರ್ಕೊಂಡ್ ಬರ್ತೀನಿ ಮಾಡಲಕ್. ಬ್ಯಾಡ್ ಬಿಡ್ರಿ. ಸಾರಿ, ನಾವೇನ್ ನಿಮ್ಗೆ ಏನ್ ಕಾರ್ಯಕ್ರಮ ಬ್ಯಾಡ್ ಬಿಡ್ರಿ ಸರ್. ಕೋವಿಡ್ ಅಂದ್ರಲ್ಲ ಮತ್ತ್ ಮಕ್ಳ ಮೇಲೆ ರೊಕ್ಕ ತಿನ್ನಂಗಿಲ್ಲ ನೀವು. ಈಗ ಶಾಲೆಗಳದನ್ನು ಇಲ್ಲಿ ಸಣ್ಣ ಸಣ್ಣ ಶಾಲೆಗಳು ಬಾಳ ಅದಾವ ಸರ್. ಬ್ಯಾಡ್ರಿ ಸರ್, ನನಗ್ ನಾ ಏನೇನ್ ಸಣ್ಣವೇ ಇರ್ಲಿ ಏನೇ ಇರ್ಲಿ ಅದ ಏನದ ಕಾನೂನು ಚೌಕಟ್ಟಾಗ ಏನದ ಅದು ಮಾಡಲಕ್ಕ. DDP ಹೇಳ್ತೀನಿ ಹೋಗಲಕ್ಕ, ಯಾವ್ದಾವ್ ಸ್ಕೂಲ್ದು ಬರ್ತೀವಿ. ನಾ ಈ ಮತ್ತ್ ಮಕ್ಳ ಮೇಲೆ ಡೊನೇಷನ್ ತಗೋತಾರ, ಅದಕ್ಕೆ ಕೋವಿಡ್ ಇಲ್ಲತ್ತನ್ರಿ ಅವ್ರಿಗೆ? 1 ಲಕ್ಷ 50,000 60,000 70,000 ತಗೋತಾರ, ಅದಕ್ಕೆ ಕೊಡ ಕೋವಿಡ್ ಇಲ್ಲತ್ತನ್? ಅದಕ್ಕೆ ನಮ್ಮಲ್ಲಿ ನಡೆಯೋದೇ ಬಾಳ ಮ್ಯಾಕ್ಸಿಮಮ್ 10 ರಿಂದ 12,000. ಓಕೆ ಸರ್, ಓಕೆ ಇರ್ಲಿಲ್ರಿ. ನಾ ಏನಂದ್ರೆ ನಿಮ್ಗೆ ಆಯ್ತು ಇಲ್ಲ ಬಿಡ್ರಿಲ್ಲ, ನಾ ಏನು ಅಂದಿಲ್ಲ. ಇದು ತಗೊಳಂಗಂದಿಲ್ಲ ಅಲ್ರಿ, ತಗೊಳಂಗಂದಿಲ್ಲ. ಆಯ್ತ್ ಬಿಡ್ರಿ, ತಗೊಳಕ್ ನಾ ಏನ್ ನಿಮ್ಗೆ ಹೌದ್ರಿ ಶಕ್ತಿಕುಮಾರ್ ಆಯ್ತ್ರಿ ನೀವು ನೀವೇ ಅಂದ್ರೆ. ಈಗ ನಾವೇನಂತಾರೆ ಸರ್, ನಮ್ಮಲ್ಲಿ ಯೂನಿಟಿ ಇರೋದ್ರಿಂದ ಎಲ್ಲಾ ಸಣ್ಣ ಶಾಲೆಗಳು ಬಾಳ ಅದಾವೆ ಅಂತ ವ್ಯಕ್ತಪಡ್ಸಕ್ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅಮೌಂಟ್ ಕೊಡಕ್ಕೆ ಅಂತ ಹೇಳ್ದೆ ನಾನು. ನಾ ಏನು ಅಮೌಂಟ್ ಕೇಳತ್ತಿಲ್ಲ ನಿಮ್ಗ. ನಾ ಏನಂದೆ, ಕ್ಯಾಮ್ರಾ ತಗೋತಾರ ಅದೇನು ಮಾಡಿಸ್ರಿ ತಂದೇವಿ. ಬ್ಯಾಡ ನಿಮ್ಗೆ ನಾವೇನ್ ಫೋರ್ಸೇಬಲ್ ಇಲ್ಲ, ನಾ ಏನ್ ಬ್ಲಾಕ್ ಮೇಲ್ ಮಾಡಕತ್ತಿಲ್ಲ. ನಾನ್ ರಿಕಾರ್ಡಿಂಗ್ ಮಾಡ್ಕೋರಿ, ನಾ ಏನ್ ಫೋರ್ಸೇಬಲ್ ಇಲ್ಲ. ಇಲ್ಲ ಶಕ್ತಿಕುಮಾರ್ ಅವ್ರ ಏನಂದ್ರು, ಸಣ್ಣದ ಅಮೌಂಟ್ ಆದ್ರೆ ಏನಾರ ಆಗ್ಬೋದಾಗಿತ್ತು. 1.5 ಲಕ್ಷ ಗಟ್ಲೆ ಒಂದ್ಸೋದು ವಜ್ಜಾಗತ್ತೆ ಎಲ್ಲಾರು ಸೇರಿಸಿ ಏನ ಮಾತು ಬಂತು. ಅದಕ್ಕೆ ನಿಮ್ಗೆ ಏನ್ ಇವತ್ತು ಆಗಿದ್ ಮೀಟಿಂಗ್ ಪ್ರಸ್ತಾವನೆ ನಿಮ್ಗೆ ಹೇಳಕತ್ತೀನಿ ಅಷ್ಟೇ. ಇರ್ಲಿ ಬ್ಯಾಡ್ರಿ. ಈಗ ಅವ್ರಂದ್ರಲ್ಲ ಯೂನಿಟ್ ಇರ್ಲಿ ಅದು ಏನೇ ಇರ್ಲಿ, ನಮ್ಗೇನ್ ಬಂದ್ರೆ ಅಲ್ಲಿ ಬಂದ್ ಸುದ್ದಿ ಮಾಡಿದ್ರೆ ನಮ್ಗೆ ಹೊಡಿತಾರ, ಏನ್ ಮರ್ಡರ್ ಮಾಡ್ತಾರ. ನಾವ್ ಬರ್ತೀವಿ, ನಮ್ದು ಏನಾದ್ರು ನಾವ್ ಇದ್ರಲ್ಲಿ ಇಲ್ಲಿಗಲ್ ಇದ್ರೆ ಮಾಡಿರ್ತೀವಿ, ಅದು ಹಾಕಿರ್ತೀವಿ. ನೀವ್ ಯೂನಿಟ್ ಇರ್ಲಿ ಏನೇ ಇರ್ಲಿ, ಯೂನಿಟ್ ಇದ್ರೆ ನಾವೇನು ಪಾಕಿಸ್ತಾನದಾಗಂತೂ ಇಲ್ಲ. ನಾ ಏನಲ್ಲಿ ಬಂದ್ ಸುದ್ದಿ ಇಲ್ಲ ನಾನ್ ನಿಮ್ಗೆ ಒಂದ್ ಮಾತಂದಿದ್ದೆ ಗೊತ್ತ್ರಿ, ನಮ್ಮಲ್ಲಿ ಒಂದ್ ದೊಡ್ಡ ಶಾಲಿ ಸಣ್ಣ ಶಾಲಿ ಅಂತ ನಾವೇನು ಯಾವ್ದಕ್ಕೂ ವಿಚಾರ ಮಾಡಲ್ಲ. ಓಕೆ ಸರ್, ಇರ್ಲಿ ಎಲ್ಲಾರು ಅಷ್ಟೇ ಕೊಡ್ತೀವಿ ಅಂತ ಅಂದೆ ನಾ ನಿಮಗೆ. ಅಲ್ಲಲ್ಲ, ನಾ ನಿಮ್ಗ ಅದು ಹೇಳಕತ್ತಿಲ್ಲ ನಿಮ್ಗ. ನಾ ಆಕ್ಚುಲಿ ತಲ್ಯಾಗ ಮೊದಲು ಹಾಕೋರಿ, ನಾನು ದುಡ್ಡು ಕೇಳಿದ್ದೆ, ದುಡ್ಡು ನೀವು ರೊಕ್ಕ ಕೊಡ್ರಿ ಅಂತ ಅಂದಿಲ್ಲ. ನಾವು ಹೇಳಿಲ್ಲ, ನಾನ್ ಟೀಮ್ ಅವ್ರಿಗೆ ಹೇಳಿದ್ದೆ ಒಂದು ಕ್ಯಾಮ್ರಾ ನಿಡ್ಗುಂದಿ ವತಿಯಿಂದ ಗಿಫ್ಟ್ ಕೊಡಮಂತ ಅಂದಾರ. ಇದಕ್ ಕೇಳಿದೆ ನಮ್ಗೆ, ಇದಕ್ ಕೇಳಿದ್ದೆ. ಮತ್ ಈಗ ಅವ್ರು ಇಲ್ರಿ ಕೋವಿಡ್ ಐತಿ ಅದೆಲ್ಲ ಹೇಳ್ಬಾರ್ದು ಸರ್. ಅದನ್ನ ನಾ ಒಂದ್ ಮಾತು ಹೇಳ, ನಾ ಶಿಕ್ಷಕರು ಬಾಳ ಗೌರವ ಕೊಡ್ತೀನಿ. ನೀವು ಒಂದ್ ಮಾತು ನಿಮ್ಗೆ ಯಾಕೆ ನಾ ಓಪನ್ ಆಗಿ ಮಾತಾಡತ್ತೀನಿ ಅಂದ್ರ, ಯಾವನೇ ಆದ್ರೂ 100% ಯಾವ್ದು ರೂಲ್ಸ್ ಪ್ರಕಾರ ನಾವ್ ಗಿಫ್ಟ್ ಕೊಡೋಣ ಅಂದಾಗ ಅವ್ರೇನಂದ್ರೆ ರೊಕ್ಕ ಕೊಟ್ರು ಅದೇ ಗಿಫ್ಟ್ ಕೊಟ್ರು ಅದೇ ಅಲ್ಲ ಸರ್ ಅನ್ನೋ ಮಾತಾಡಿದ್ರು. ಮತ್ ಅವತ್ತೇ ಹೇಳ್ಬೇಕಲ್ರಿ, ಅವತ್ತ ಅಲ್ಲಿ ನೀವು ಸೇರೋ ಅವಶ್ಯಕ ನೋಡ್ರಿ, ನೀವು ಸೇರೋ ಅವಶ್ಯಕತೆನೇ ಇಲ್ಲ. ನೀವ್ ಎಲ್ಲಾರು ನಾ ಜೋಶಿ ಸರ್ ಸ್ಕೂಲಿಗೆ ಬಂದಾಗ ನೀವೆಲ್ಲಾರು ಯಾಕೆ ಬಂದ್ರಿಪ್ಪ? ನಾ ನಿಮ್ ಸ್ಕೂಲಿಗೆ ಬಂದಾಗ ನೀವು ನಾವು ಮಾತಾಡ್ಬೇಕತ್ತೆ, ಶಕ್ತಿಕುಮಾರ್ ಏನೈತಿ ನೋಡಪ್ಪ, ನಾ ಇದು ತೊಗೊಳಂಗಿಲ್ಲ, ಎಲ್ಲ ಕರೆಕ್ಟ್ ಅದೀನಿ, ಏನ್ ಮಾಡ್ಕೋ ಹಿಂಗ ಅನ್ನೋದಿತ್ತು. ನೀವೆಲ್ಲಾರು ಬಂದು ಯೂನಿಟ್ ಬಂದು ಆಯ್ತು ಸರ್ ಶಕ್ತಿಕುಮಾರ್ ಆಯ್ತು ಹ್ಞೂ ರೀ ಅಂತಂದ್ರಿ. ನೀವ್ ಅದೇ ಮಾತಂದೆ, ಯಾಕಂದ್ರೆ ಎಲ್ಲಾರ ಮುಂದೆ ಪ್ರಸ್ತಾವನೆ ಇಟ್ಟು ಅವ್ರು ಏನ್ ಚರ್ಚೆ ಮಾಡ್ತಾರ ನಾನು ನಿಮ್ ಮುಂದೆ ವ್ಯಕ್ತಪಡಿಸ್ತೀನಿ ಅಂದೆ ನಾನು. ಸರ್ ಒಂದ್ ಮಾತಾಡ್ರೆ ಡಿಸಿಷನ್ ನಾನ್ ತಗೊಳಕ್ ಬರಲ್ಲ ಸರ್. ಇಲ್ಲ ಇರಲಕ್ಕ, ನಾ ಎಲ್ಲಾರ್ದು ಮಾಡ್ಬೇಕತ್ ನಾ ನೋಡ್ರಿ. ಒಬ್ರದ್ದು ಮಾಡಿದ್ರು ಎಲ್ಲರಿಗೂ ಬಂದಂಗೆ, ಒಂದ್ ಮಾತು ಒಬ್ರದ್ದು ಸುದ್ದಿ ಮಾಡಿದ್ರು ಎಲ್ರದ್ದು ಮಾಡ್ದಂಗೆ. ನಾವ್ ಆಕ್ಚುಲಿ ನಾವ್ ನಿಮ್ಗ ನಾ ಏನ್ ಬಂದ್ ಕೇಳಿದ್ನೆ, ನೀವ್ ಬರ್ರಿ ನಿಮ್ಗೆ ಎಲ್ಲಾರು ಬಂದ್ ಕೂಡ್ರಿ ಸೇರ್ರಿ ಅಂತ ಅಂದಿದ್ದಿಲ್ಲ. ನಾ ಬಂದಿದ್ದೆ ಸ್ಕೂಲ್ಗೊಂಡ್ ನೋಡ್ತಿದ್ದೆ, ನೋಡಿ ನಾವ್ ಮಾಡ್ತಿದ್ದೇವೆ. ನಾವು ಮಾಡಿದ್ರೆ 10 ಮಂದಿ, ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳ್ರಿ, ನಾವ್ ಒಬ್ರು ಮಾಡೋದ್ರ 10 ಮಂದಿ ನೀವು ಆಮೇಲೆ ದುರುಪಯೋಗ ತಗೊಳ್ಸೆಲ್ಲ ಮಾಡ್ತಾರ. ಈಗ ವೀಕ್ನೆಸ್ ಅದಾವಪ್ಪ ಇಲ್ಲಿ ಅಂತೇಳಿ. ಇಲ್ಲ ನಮ್ದೇನಿತ್ತು ಸರ್, ನೀವು ಆಕ್ಚುಲಿ ನೀವು ಬಂದಿದ್ದು ಗೊತ್ತಾಗಿದ್ದಕ್ಕೆ ನಾವೇ ಬಂದ್ವಿ. ಅದೇ ನೀವು ಯಾಕೆ ಬಂದ್ರಿಪ್ಪ? ನಿಮ್ ತಪ್ಪಿರ್ಲಾರ ಬಂದ್ರೆ ಇಲ್ಲ ಯೂನಿಟ್ ಏನ್ ಮಾಡ್ಲಾಕ್ ಬಂದ್ರಿ? ನಾ ಏನು ನಮ್ ನೋಡ್ರಿ ನಮ್ಗ ಹಂಗಲ್ಲ ಸರ್, ತಪ್ಪು ಒಪ್ಪಲ್ಲ. ನಮ್ಮಲ್ಲಿ ಏನಿದೆ, ಯಾರ್ದಲ್ಲಿ ಯಾವ್ದೇ ಸಾಲಿ ಫಂಕ್ಷನ್ ನಡೀಲಿ ಏನೇ ನಡೀಲಿ ನಾವೆಲ್ಲಾರು ಸೇರ್ ನಿಂತೆ ಮಾಡ್ತೀವಿ ಸರ್. ಈವನ್ ಸ್ಕೂಲ್ ಡೇಗಳಿಗಾದ್ರೆ ನಾವ್ ಮುಂದೆ ನಿಂತು ಮಾಡ್ತೀವಿ. ಎಲ್ಲಾರ್ದು ಡೇಟ್ಗಳು ನೋಡ್ ಸತ್ಯಕ್ ಹಾಕೋತೀವಿ ನಾವು. ಆಯ್ತು ಬಿಡ್ರಿ ಸೋಮಶೇಖರ್ ಸರ್. ಈಗ ನೋಡ್ರಿ, ನಾವು ನಿಮ್ಗ ಗೌರವವಾಗಿ ಪ್ರೀತಿಯಿಂದ ಏನ್ರಿ
ಅದೊಂದ್ ಗಿಫ್ಟ್ ಕೇಳಿದ್ವಿ ನೀವು ಆಯ್ತ್ರಿ ಇಲ್ರಿ ಅಂದ್ರೆ ಮುಗ್ದ ಹೋಗಿತ್ ನಾ ಏನ್ ನಿಮ್ ಫೋರ್ಸೇಬಲ್ ಮಾಡಿ ನೋಡ್ರಿ ನೀವ್ ಮಾಡ್ಲಿಕ್ಕೆ ಹಂಗ ನಾನ್ ಅಂತ ವ್ಯಕ್ತಿತ್ವ ನಂದಿಲ್ರಿ ನೋಡ್ರಿ ಯಾರೇ ನಡೆಸಿದ ಹೇಳ್ರಿ. ಸರಿ ಸರ್, ನಾನು ಅನ್ನಲ್ಲ ಈಗ ಆಕ್ಚುಲಿ ನಾನ್ ಸೇರ್ಸಿರ್ಲಿಲ್ಲ ಅಂತ ಇವತ್ತೆಲ್ಲ ಸೇರ್ಸಿದ್ವಿ. ಸೇರ್ಸಾದ್ಮೇಲೆ ಅವ್ರು ಬಂದಿದ್ದು ವ್ಯಕ್ತಪಡಿಸ್ದೆ ಅಷ್ಟೇ ನಿಮ್ಗೆ ನಾನು ಏನ್ ಹೇಳಿದ್ರು ಅಂತ. ಆಯ್ತಾಯ್ತು ಇರ್ಲ್ರಿ ಅವ್ರೇನ್ ನಾ ಏನ್ ನಿಮ್ಗೆ ಮಾಡದ್ ನಾವೇನ್ ಫೋರ್ಸೇಬಲ್ ಮಾಡಿಲ್ಲ. ಇರ್ಲಕ್ ನಾ ಏನ್ ನಿಮ್ಗೆ ನೋಡ್ರಿ ನೀವ್ ಮಾಡೇಬೇಕ್ರಿ ಸರ ನೀವ್ ಕೊಡೇಬೇಕ್ರಿ ಅಂತ ನಾ ಯಾರಿಗಿ ಆಟ ಇಡಂಗಿಲ್ಲ. ಒಂದ್ ದಿವ್ಸ ನಮ್ ಕೈಯಾಗ ಅವ್ರು ಸಿಗಬೇಕಾ ಅವ್ ಒಂದ್ ಮರ್ಯಾದೆ ಮುಗ್ದೈತಲ್ರಿ, ಏನಾಗುದ ಹೇಳ್ರಿ ಮರ್ಯಾದೆ ನಾವನ್ ರೂಪ ತೆಗೆದು ಕಳ್ದೇವಿ ಹೋಯ್ತಾ ಇಡೀ ಕರ್ನಾಟಕದಾಗ ಗೊತ್ತಾಯ್ತಾ ಮರ್ಯಾದೆಗಿಂದ ವಾಪಸ್ ಬರುತ್ತಾ? ಈ ಕೋವಿಡ್ ನಾವ ಹೇಳಿದ್ರಿ ಗೌರ್ಮೆಂಟ್ ಫೀಸ್ ಎಷ್ಟು ಅಷ್ಟೇ ತಗೋಬೇಕ್ರಿಪ್ಪ. ಯಾಕೆ ತಗೋತಿರಪ್ಪ? ಮಕ್ಕಳ ಮೇಲೆ ಸುಲಿಗೆ ಮಾಡಂಗಿಲ್ಲ ಶಿಕ್ಷಣ ಸಂಸ್ಥೆಗಳು, ನಿಮ್ದಂತಲ್ಲ ಶಿಕ್ಷಣ ಸಂಸ್ಥೆಗಳು ಮಾಡಂಗಿಲ್ಲ ಸರಿಯಾಗಿ. ಅವು ಗಾಡಿಗಳದ ನಾವೆಲ್ಲ ತೆಗೆದು ರಗಡದಾವ್ ಸರ, ನಾವ್ ಯಾಕೆ ಅಂತ DDP ಬಿಟ್ಟಿಲ್ಲ. ಒಂದ್ ವಿಚಾರ ಹೇಳ್ಕೊಡ್ರಿ, ನಿಲ್ ಬಿಡ್ರಿ. ಆಯ್ತಾಯ್ತು ಸರ್, ನಾನು ಅವ್ರಿಗೆ ಮಾತಾಡ್ತೀನಿ ಸರ್. ಇಲ್ಲ ಏನ್ ಮಾತಾಡ್ದ್ ಬ್ಯಾಡ್ರಿ. ಹಾ ಸರ್. ಆಯ್ತು ಹೇಳ್ರಿ, ನೋಡೋಣ ಯಾವಾಗ ಮಾತಾಡ.